ಪ್ರತಾಪ್ ಅವರನ್ನು ಗೆಟ್ ಔಟ್ ಎಂದ ಸುದೀಪ್. ಪ್ರತಾಪ್ ಅವರನ್ನು ಗೆಟ್ ಔಟ್ ಅಂತ ಹೇಳ್ತಾರೆ ಸುದೀಪ್ ಅವರು. ಯಾಕಂದರೆ ಅಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳು ಬಂದು ಕೂತಿರೋದಿಲ್ಲ. ಸುದೀಪ್ ಅವರು ಬಂದು ನೋಡ್ತಾ ಇದ್ರು ಕೂಡ ಆಗ ಎಲ್ಲ ಕಂಟೆಸ್ಟೆಂಟ್ಗಳು ಅಲ್ಲಿ ಇರೋದಿಲ್ಲ. ಕೆಲವೊಂದು ಕಂಟೆಸ್ಟೆಂಟ್ಗಳು ಮಾತ್ರ ಇರ್ತಾರೆ. ಆಗ ಎಲ್ಲರೂ ಓಡಿ ಬರ್ತಾರೆ. ಆಗ ಅವರು ವಿನಯ್, ಮೈಕಲ್, ಪ್ರತಾಪ್ ಎಲ್ಲರನ್ನು ತರಾಟೆಗೆ ತಗೊತಾರೆ. ಹಾಗೆ ಪ್ರತಾಪ್ ಅವರು ಮೈಕ್ ಇಲ್ಲದೆ ಬಂದು ನಿಂತಿರ್ತಾರೆ. ಅವ್ರ ಮುಖ ನಿದ್ದೆಯಿಂದ ಎದ್ದು ಬಂದಿರೋ ಥರ ಇರುತ್ತೆ. ಆಗ ಸುದೀಪ್ ಅವರು ಪ್ರತಾಪ್ ಅವರನ್ನು ನೋಡಿ ಗೆಟ್ ಔಟ್ ಅಂತ ಹೇಳ್ತಾರೆ. ಆ ಕೂಡಲೇ ಪ್ರತಾಪ್ ಅವರು ಓಡಿ ಹೋಗಿ ಮೈಕನ್ನು ತೊಗೊಂಬಂದು ಮತ್ತೆ ನಿಲ್ತಾರೆ. ಅಲ್ಲಿ ಸುದೀಪ್ ಅವರು ಕೂಡ ಹೇಳ್ತಾರೆ, ಗೇಟನ್ನು ತೆಗಿತೀವಿ, ನೀವೆಲ್ಲರೂ ಇಷ್ಟ ಇಲ್ಲ ಅಂದರೆ ಹೊರಗಡೆ ಹೋಗಿ ಅನ್ನೋ ಥರ ಹೇಳ್ತಾರೆ. ಆಗ ಎಲ್ಲ ಕಂಟೆಸ್ಟೆಂಟ್ಗಳು ಸ್ವಲ್ಪ ಶಾಕಿಂಗಲ್ಲಿ ನಿಂತಿರ್ತಾರೆ. ಇದನ್ನು ನೋಡಿ ಬಹುಶಃ ಈ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಬಹಳಷ್ಟು ತರಾಟೆಗೆ ತೊಗೊಂಡಿದ್ದಾರೆ ಅಂತ ಅನಿಸುತ್ತೆ. ಕಿಚ್ಚ ಸುದೀಪ್ ಅವರು ಹೇಳೋ ಪ್ರಕಾರ ನಿಮಗೆಲ್ಲ ಒಂದು ವೇದಿಕೆ ಸಿಕ್ಕಿದೆ, ನಿಮಗೆಲ್ಲ ಕೂಡ ಬಹಳಷ್ಟು ಅವಕಾಶಗಳು ಸಿಕ್ಕಿದೆ. ಆ ಅವಕಾಶಗಳನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಯಾಕೆ ಈ ಥರ ಮಾಡ್ತಾಯಿದ್ದೀರಾ, ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ ತರಾಟೆಗೆ ತೊಗೊಂಡಿದ್ದಾರೆ. ನಿಜಕ್ಕೂ ಪ್ರತಾಪ್ ಅವರನ್ನು ನೋಡಿದಾಗ ಪ್ರತಾಪ್ ಅವರು ನಿದ್ದೆಯಿಂದ ಎದ್ದು ಬಂದಿರೋ ಥರನೇ ಇರ್ತಾರೆ. ಆಗ ಪ್ರತಾಪ್ ಅವರಿಗೆ ಸುದೀಪ್ ಅವರು ಗೆಟ್ ಔಟ್ ಹೇಳಿದಾಗ ನಿಜಕ್ಕೂ ಪ್ರತಾಪ್ ಅವರ ಮುಖ ತುಂಬಾ ಬಾಡೋಗುತ್ತೆ. ಅವರ ಮುಖ ಸಿಕ್ಕಾಬಡೆ ಇನ್ನೋಸೆನ್ಸ್ ಥರ ಇರುತ್ತೆ. ಈಗ ನೋಡಿ ಹೊರಗಡೆ ತುಂಬ ಜನ ಕಾಮೆಂಟ್ ಹಾಕ್ತಾರೆ, ಅವ್ರು ಇರೋದೇ ಹಾಗೆ, ಅವ್ರು ಇನ್ನೋಸೆನ್ಸಿಂದನೇ ಗೆಲ್ತಾ ಇದ್ದಾರೆ, ಆ ಇನ್ನೋಸೆನ್ಸಿಂದನೇ ಸಿಂಪತಿ ಕ್ರಿಯೇಟ್ ಆಗ್ತಾ ಇದೆ ಅಂತ. ಗೊತ್ತಿಲ್ಲ, ಅವ್ರು ಏನೇ ಮಾಡಿದ್ರು ಅದು ಹೊರಗಡೆ ಅದೇ ಥರನೇ ಬರುತ್ತೆ. ಸಿಂಪತಿಯಿಂದನೇ ಗೆಲ್ತಾ ಇದ್ದಾರೆ, ಅವ್ರ ಮುಖ ಇರೋದೇ ಹಾಗೆ, ಇನ್ನೋಸೆನ್ಸಿಂದ ಗೆಲ್ತಾ ಇದ್ದಾರೆ ಅಂತ. ಬಟ್ ನನಗೇನೋ ಹಂಗೆ ಅನಿಸಲ್ಲ. ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ, ಬುದ್ಧಿವಂತಿಕೆಯಿಂದ ಆಡ್ತಾ ಇದ್ದಾರೆ. ಒಳಗೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಅವ್ರು ಏನು ಬೇಕಾದರೂ ಮಾಡಲಿ, ಅವರನ್ನು ನೋಡೋ ಪ್ರೇಕ್ಷಕರಿಗೆ ಮನೋರಂಜನೆ ಸಿಗ್ತಾ ಇದೆ. ಸೊ ತುಂಬ ಜನ ಅವರನ್ನು ಇಷ್ಟಪಡ್ತಾ ಇದ್ದಾರೆ. ಅದು ಬಿಗ್ ಬಾಸ್ ಗೆಲ್ಲೋದಕ್ಕೆ ಪ್ರತಾಪ್ ಅವರಿಗೆ ಒಂದು ಊರುಗೋಲು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ. ಬಹುಶಃ ಈ ರೀತಿ ಪ್ರತಾಪ್ ಅವರು ಇನ್ನು ಮುಂದೆ ಮಾಡಲೇ ಇರಲಿ. ಸ್ವಲ್ಪ ಸೀರಿಯಸ್ ಆಗಿ ಗೇಮನ್ನು ತೊಗೋಬೇಕಾಗತ್ತೆ. ಅವರು ತುಂಬಾ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಮೊನ್ನೆ ಚೇರಲ್ಲಿ ಕೂತಿದ್ರು, ನೀರು ಹಾಕೋವಾಗ ಕಣ್ಣಲ್ಲಿ ಅಷ್ಟು ನೋರಿದ್ರು ಕೂಡ ತುಂಬಾ ಕೂತಿದ್ರು. ಅದನ್ನೆಲ್ಲ ನೋಡಿದ್ರೆ ಅವ್ರು ಗೇಮನ್ನು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಇನ್ನೂ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡ್ರೆ ಅವ್ರು ಗೆಲ್ಲೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಯೂಟ್ಯೂಬ್. ಕೈಂಡ್ಲಿ ಸಬ್ಸ್ಕ್ರೈಬ್ ಅವರ್ ಚಾನಲ್. ತುಂಬ ಜನ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ. ದಯವಿಟ್ಟು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಈ ವಾರ ಮೊದಲು ಯಾರು ಸೇವ್ ಆಗ್ಬೋದು ಅಂತ ನೀವು ಅಂದ್ಕೊಂಡಿದ್ದೀರಾ? ಈ ವಾರ ಪ್ರತಾಪ್ ಅವರು ಮೊದಲು ಸೇವ್ ಆಗ್ತಾರಾ ಅಥವಾ ವಿನಯ್ ಅವರು ಮೊದಲು ಸೇವ್ ಆಗ್ತಾರಾ? ಬೇರೆ ಯಾವ ಕಂಟೆಸ್ಟೆಂಟ್ ಇವತ್ತು ಮೊದಲು ಸೇವ್ ಆಗ್ಬೋದು? ಈ ವಾರ ಯಾರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ ಅಂತ ನೀವು ಅಂದ್ಕೊತಾ ಇದ್ದೀರಾ ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಅದು ನಮಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ಸೊ ಯಾರೆಲ್ಲ ಈ ವಾರ ಯಾವ ಕಂಟೆಸ್ಟೆಂಟ್ ಹೊರಗಡೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ನನಗನ್ಸುತ್ತೆ ಈ ವಾರ ಮೈಕಲ್ ಅವರು ಹೊರಗಡೆ ಹೋಗ್ಬೋದು ಅಂತ. ಯಾಕಂದರೆ ಮೈಕಲ್ ಅವರು ಈ ವಾರ ತುಂಬಾ ಅಗ್ಲಿಯಾಗಿ ಆಡ್ತಾಯಿದ್ರು, ತುಂಬ ಓವರಾಗಿ ಮಾಡ್ತಾಯಿದ್ರು.